ಬ್ರೇಕ್ ಫೇಲ್ ಆಗಿ ತಡೆಗೋಡೆಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬರ್ತಾ ಇದೆ. ಎಲ್ಲಿ ಕೂದಲೆಳೆಯ ಅಂತರದಲ್ಲಿ ಪ್ರಯಾಣಿಕರು ಪಾರಾಗಿದ್ದಾರೆ. ಇದು ನಡೆದಿರುವಂಥದ್ದು ಕನಕಪುರ ತಾಲೂಕಿನ ಸಂಗಮದ ಬಳಿ ನಡೆದಿರುವಂಥದ್ದು. ಇದು ಏನಾಗಿದೆ, ಕನಕಪುರದಿಂದ ಸಂಗಮದ ಕಡೆಗೆ ಬಸ್ ಹೊರಟಿರುತ್ತೆ. ಸ್ವಲ್ಪ ಯಾಮಾರಿದ್ರು ಕೂಡ ಇಲ್ಲಿ ಬಸ್ ಪ್ರಪಾತಕ್ಕೆ ಬೀಳ್ತಾ ಇತ್ತು. ಸ್ಥಳಕ್ಕೆ ಈಗ ಸಾತನೂರು ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಂಗಮದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ತಡೆಗೋಡೆ ಇಲ್ಲದೆ ಇದ್ದಿದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ಹೇಳಿ ನೋಡ್ತಾ ಇದ್ದೀರಾ ಆ ದೃಶ್ಯವನ್ನ. ಪ್ರಪಾತಕ್ಕೆ ಬೀಳ್ತಾ ಇತ್ತು. ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಅದೃಷ್ಟ. ಸೊ ಡ್ರೈವರ್ ಅದಕ್ಕೆ ಹೇಗೆ ಕಂಟ್ರೋಲ್ ಮಾಡಿದ್ದಾರೆ ಅಂತೇಳಿ. ಬಟ್ ಯಾಕೆ ಈ ರೀತಿ ಆಗೋಯ್ತು ಅಂತ ಅಂದರೆ ಬ್ರೇಕ್ ಫೇಲ್ ಆಗೋಗಿ ಈ ಪರಿಸ್ಥಿತಿಗೆ ಆಗಿದೆ ಅಂತಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಹೆಚ್ಚಿನ ಮಾಹಿತಿ ಏನಿದೆ ಈ ಪ್ರಕರಣದ ಬಗ್ಗೆ? ಅರುಣ್, ಕನಕಪುರದಿಂದ ಸಂಗಮದ ಕಡೆ ಹೋಗ್ತಿದ್ದಂತ ಕೆಎಸ್ಆರ್ಟಿಸಿ ಬಸ್ ಒಂದು ಬ್ರೇಕ್ ಫೇಲ್ ಆಗಿ ತಡೆಗೋಡೆಗೆ ಡಿಕ್ಕಿ ಹೊಡೆದಿರುವಂತ ಘಟನೆ ಕೂಡ ಇವತ್ತು ಬೆಳಗ್ಗೆ ನಡೆದಿರುವಂತದ್ದು. ಅಂದ್ರೆ ಇವತ್ತು ಹೊಸ ವರ್ಷ ಇದ್ದ ಹಿನ್ನೆಲೆಯಲ್ಲಿ ಸಂಗಮದಲ್ಲಿರುವಂತ ಒಂದಷ್ಟು ದೇವಾಲಯಗಳಿಗೆ ಸಾಕಷ್ಟು ಸಾರ್ವಜನಿಕರು ಹೋಗ್ತಾ ಇದ್ರು. ಬಸ್ನಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮಂದಿ ಪ್ರಯಾಣವನ್ನ ಮಾಡ್ತಿದ್ರು. ಸಂಗಮದ ಸಾಕಷ್ಟು ತಿರುವುಗಳ ರಸ್ತೆ ಏನಿದೆ, ಆ ಒಂದು ರಸ್ತೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ನ ಬ್ರೇಕ್ ಫೇಲ್ ಆಗಿರುವಂತದ್ದು. ಈ ವೇಳೆ ನಿಯಂತ್ರಣಕ್ಕೆ ಸಿಗದಂತ ಬಸ್ಸು ತಡೆಗೋಡೆಗೆ ಡಿಕ್ಕಿ ಹೊಡೆದು ನಿಂತ್ಕೊಂಡಿದೆ. ಸದ್ಯ ಚಾಲಕ ಜಾಗರೂಕತೆಯಿಂದ ಬಸ್ ಅನ್ನ ನಿಲ್ಲಿಸುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಅಕಸ್ಮಾತ್ ಜಸ್ಟ್ ಮಿಸ್ ಆಗಿದ್ರೆ ಕಂಪ್ಲೀಟ್ ಬಸ್ ನಲ್ಲಿದ್ದಂತ ಅಷ್ಟು ಪ್ರಯಾಣಿಕರು ಪ್ರಪಾತಕ್ಕೆ ಉರುಳು ಬೀಳುವಂತ ಒಂದು ಸಾಧ್ಯತೆ ಇತ್ತು. ಆದ್ರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಬಸ್ ನಲ್ಲಿದ್ದಂತವರಿಗೆ ಕೆಲ ಸಣ್ಣ ಪುಟ್ಟ ಗಾಯಗಳನ್ನ ಹೊರತುಪಡಿಸಿದ್ರೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ಸದ್ಯ ಸ್ಥಳಕ್ಕೆ ಸಾತನೂರು ಪೊಲೀಸರು ಕೂಡ ಭೇಟಿ ನೀಡಿ ಬಸ್ ಅನ್ನ ತೆರವು ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಆ ತಿರುವಿನ ಸಂದರ್ಭದಲ್ಲಿ ಬ್ರೇಕ್ ಫೇಲ್ ಆಗಿರೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಯಾವ ಕಾರಣಕ್ಕೋಸ್ಕರ ಬ್ರೇಕ್ ಫೇಲ್ ಆಯ್ತು, ಯಾವ ರೀತಿಯಾದಂತ ಅಂದ್ರೆ ಬಸ್ಗೆ ಎಷ್ಟು ಅಗತ್ಯಕ್ಕಿಂತ ಹೆಚ್ಚು ಜನರು ಇದ್ರ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಬಸ್ಗಳ ಒಂದು ನಿರ್ವಹಣೆ ಮಾಡೋದು ಕೂಡ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಜನರು ಕೂಡ ಕೆಎಸ್ಆರ್ಟಿಸಿ ಬಸ್ಗೆ ಹತ್ತಾ ಇರೋದ್ರಿಂದಾಗಿ ಅವುಗಳ ನಿರ್ವಹಣೆ ಕೂಡ ಕಷ್ಟ ಆಗ್ತಾ ಇರುವಂತದ್ದು. ಹಾಗಾಗಿ ಆ ಒಂದು ಕಾರಣಕ್ಕೆ ಏನಾದ್ರೂ ಈ ರೀತಿ ಆಯ್ತಾ ಅನ್ನೋದ್ರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.